ಪುರಾತನವಾದ ಮೌನೇಶ್ವರ ದೇವಸ್ಥಾನ ಸಂರಕ್ಷಣೆಗೆ ಮುಂದಾದ ಅಭಿನಂದನ್ ಸಂಸ್ಥೆ. ಮಸ್ಕಿ ತಾಲೂಕಿನ ಅಂಕಸದೊಡ್ಡಿ ಗ್ರಾಮದ ಹೊರವಲಯದಲ್ಲಿರುವ ಜಗದ್ಗುರು ಶ್ರೀ ಮೌನೇಶ್ವರ ದೇವಸ್ಥಾನ ಆವರಣವನ್ನ ಅಭಿನಂದನ್ ಸಂಸ್ಥೆಯ ಸಂಡೇ ಫಾರ್ ಸೋಷಿಯಲ್ ವರ್ಕ್ ಸೇವಾ ಕಾರ್ಯದ ಅಡಿಯಲ್ಲಿ ದೇವಸ್ಥಾನದ ಆವರಣವನ್ನ ಸ್ವಚ್ಛಗೊಳಿಸಿ ಸುಣ್ಣ ಬಣ್ಣವನ್ನ ಹಚ್ಚುವ ಮೂಲಕ ಶ್ರಾವಣ ಮಾಸಕ್ಕೆ ಬರುವ ಭಕ್ತಾದಿಗಳಿಗೆ ಅನುಕೂಲಗಳನ್ನ ಮಾಡಿಕೊಡಲಾಯಿತು. ಈ ಒಂದು ದೇವಸ್ಥಾನವು ಕಲ್ಯಾಣಿ ಚಾಲುಕ್ಯರ ಆಳ್ವಿಕೆಯಲ್ಲಿ ನಿರ್ಮಾಣವಾಗಿದ್ದು ಕಳೆದ 16 ವರ್ಷಗಳಿಂದ ಈ ದೇವಸ್ಥಾನವು ಸುಣ್ಣ ಬಣ್ಣವನ್ನ ಕಂಡಿರಲಿಲ್ಲ ಹಾಗೂ ಆವರಣದ ಸುತ್ತಮುತ್ತ ಜಾಲಿ ಗಿಡಗಳು ಹೆಮ್ಮರವಾಗಿ ಬೆಳೆದಿದ್ದವು. ಆದ್ದರಿಂದ ಈ ಸೇವಾ ಕಾರ್ಯವನ್ನ ಹಮ್ಮಿಕೊಳ್ಳಲಾಯಿತು. ಈ ಸೇವಾ ಕಾರ್ಯದಲ್ಲಿ ಅಭಿನಂದನ ಸಂಸ್ಥೆಯ ಸಂಸ್ಥಾಪಕರಾದ ರಾಮಣ್ಣ ಹಂಪರಗುಂದಿ, ಸದಸ್ಯರಾದ ಜಾಫರ್ ಮಿಯಾ, ಮಲ್ಲಿಕಾರ್ಜುನ್ ಬಡಿಗೇರ್, ಕಿಶೋರ್, ವೆಂಕೋಬಾ, ಅಂಕುಸದೊಡ್ಡಿ ಗ್ರಾಮದ ಸಂತೋಷ್ ಗಚ್ಚಿನ್ಮನಿ, ಮಲ್ಲಣ್ಣ, ಮಾನಯ್ಯ, ಗ್ರಾಮ ಪಂಚಾಯಿತಿ ಸದಸ್ಯರು ಗುರು ಭಾರ್ಗವ, ಉದಯ್, ನಿಂಗಣ್ಣ ಮೆಲ್ದಾಪುರ್, ಮರಿಬಸವ, ಬಸವರಾಜ್ ವಂದ್ಲಿ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಜಗನ್ನಾಥ್ ಜಿ ಶಿರಗಾವಿ, GS5 ಟಿವಿ ಕನ್ನಡ ನ್ಯೂಸ್, ಮಸ್ಕಿ. ನಮಸ್ಕಾರ. ಅಭಿನಂದನ ಸಂಸ್ಥೆ ಆರಂಭ ಮಾಡಿರುವಂತಹ ನಿರಂತರವಾದ ಒಂದು ಸಂಡೇ ಫಾರ್ ಸೋಷಿಯಲ್ ವರ್ಕ್ ಸೇವಾ ಕಾರ್ಯ 163ನೇ ಆವೃತ್ತಿಯನ್ನು ಹೊಂದಿದ್ದು ಈ ವಾರದ ಸೇವಾ ಕಾರ್ಯ ತುಂಬಾ ವಿಶೇಷವಾಗಿದೆ ಅಂದ್ರೆ ಕೂಡ ತಪ್ಪಾಗಲಿಕ್ಕಿಲ್ಲ. ಅಂಕಸದೊಡ್ಡಿ ಗ್ರಾಮದ ಜಗದ್ಗುರು ಮೌನೇಶ್ವರ ದೇವಸ್ಥಾನದ ಆವರಣವನ್ನು ನಾವು ಸ್ವಚ್ಛ ಮಾಡಲಿಕ್ಕೆ ಬರ್ತಾ ಇದೀವಿ. ಬಹುಶಃ ನೀವೆಲ್ಲ ನೋಡ್ತಾ ಇರಬಹುದು ಈ ಒಂದು ದೇವಸ್ಥಾನ ನೋಡಿ. ಇವತ್ತು ಈ ಒಂದು ಪುರಾತನವಾದ ದೇವಸ್ಥಾನದ ಆವರಣದ ಸುತ್ತಮುತ್ತ ಜಾಲಿ ಗಿಡಗಳು ಹೆಮ್ಮರವಾಗಿ ಬೆಳೆದು ನಿಂತಿದ್ದಾವೆ. ಹಾಗಾಗಿ ಊರಿನ ಗ್ರಾಮಸ್ಥರು ನಮಗೆ ಕರೆ ಮಾಡಿ ಈ ಒಂದು ದೇವಸ್ಥಾನವನ್ನ ಸಂರಕ್ಷಣೆ ಮಾಡಬೇಕಾಗಿ ಹೇಳಿದ್ರ ದೃಷ್ಟಿಯಿಂದ ಇವತ್ತು ನಾವೊಂದು ಸೇವಾ ಕಾರ್ಯದಲ್ಲಿ ತೊಡಗಿದ್ದೀವಿ. ನೀವೆಲ್ಲ ನೋಡ್ತಾ ಇರಬಹುದು ಜಗದ್ಗುರು ಮೌನೇಶ್ವರ ದೇವಸ್ಥಾನದ ಆವರಣದ ಒಳಗಡೆ ಎಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಕ್ಕೆ ನಿಜವಾಗ್ಲೂ ಶೋಚನೀಯ ಅನಿಸ್ತದೆ. ಹಾಗಾಗಿ ನಮ್ಮ ಅಭಿನಂದನಾ ಸಂಸ್ಥೆಯ ಮೂಲಕ ಸಂಡೇ ಫಾರ್ ಸೋಷಿಯಲ್ ವರ್ಕ್ ಸೇವಾ ಕಾರ್ಯದ ಅಡಿಯಲ್ಲಿ ಇಂತಹ ಒಂದು ಅವನತಿಯ ಅಂಚಿನಲ್ಲಿರ್ತಕ್ಕಂಥ ದೇವಸ್ಥಾನವನ್ನ ಸಂರಕ್ಷಣೆ ಮಾಡುವ ಸಲುವಾಗಿ ನಮ್ಮ ಒಂದು ತಂಡ ಸಿದ್ಧವಾಗಿದೆ. ರಾಜ್ಯದ ಜನರಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳೋದೇನೆಂದ್ರೆ, ಬಹುಶಃ ನೀವೆಲ್ಲ ನೋಡ್ತಾ ಇರಬಹುದು ಜಗದ್ಗುರು ಮೌನೇಶ್ವರ ದೇವಸ್ಥಾನ ನೆಲಗುದಿಗೆ ಬಿದ್ದಿದೆ. ಇಲ್ಲೆಲ್ಲ ನೋಡಿ ಮಣ್ಣು ಹೆಂಗೆ ಆವರಿಸಿಕೊಂಡಿದೆ, ಡೋರು ಕೂಡ ಮುರಿಯಲಿಕ್ಕೆ ಬಂದಿದೆ. ದೇವಸ್ಥಾನಗಳ ಸಂರಕ್ಷಣೆಗಾಗಿ ನಾವು ಸದಾಕಾಲ ಸಿದ್ಧರಾಗಿದ್ದೇವೆ. ನಿಮ್ಮೆಲ್ಲರ ಪ್ರೀತಿಯ ಸಹಕಾರ ಇರಲಿ. ನಿಮ್ಮೂರಿನಲ್ಲಿ ಇಂತಹ ದೇವಸ್ಥಾನಗಳಿದ್ದರೆ ದಯವಿಟ್ಟು ನಮಗೆ ಮಾಹಿತಿಯನ್ನು ನೀಡಿ. ಸಂಡೇ ಫಾರ್ ಸೋಷಿಯಲ್ ವರ್ಕ್. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಈ ಮೊದಲೇ ತಿಳಿಸಿದಂತೆ ಅಂಕಸದೊಡ್ಡಿ ಗ್ರಾಮದ ಜಗದ್ಗುರು ಮೌನೇಶ್ವರ ದೇವಸ್ಥಾನದ ಒಂದು ಆವರಣಕ್ಕೆ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ಮೊದಲೇ ನಿಮಗೆ ತಿಳಿಸಿದ್ವಿ. ಈ ಒಂದು ಆವರಣದ ಸುತ್ತಮುತ್ತ ಜಾಲಿ ಗಿಡಗಳು ಬೆಳೆದವು. ಇಲ್ಲಿ ಪೇಂಟಿಂಗ್ ಕೂಡ ಆಗಿದ್ದಿಲ್ಲ. ನಮ್ಮ ಅಭಿನಂದನಾ ಶಿಕ್ಷಣ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮತ್ತು ಅಂಕಸದೊಡ್ಡಿ ಗ್ರಾಮದ ಯುವಕರ ಸಹಕಾರದಿಂದ ಈ ಒಂದು ದೇವಸ್ಥಾನವನ್ನ ನಮಗೆಷ್ಟು ಸಾಧ್ಯವಿದೆ ಅಷ್ಟು ಸುಂದರವಾಗಿ ಮಾಡಿದ್ದೀವಿ. ಹಾಗಾಗಿ 163ನೇ ಒಂದು ಸಂಡೇ ಫಾರ್ ಸೋಷಿಯಲ್ ವರ್ಕ್ ಸೇವಾ ಕಾರ್ಯದ ಅಡಿಯಲ್ಲಿ ಇಲ್ಲೆಲ್ಲ ನೋಡಿ ಈ ಒಂದು ಆವರಣದಲ್ಲಿ ಜಾಲಿ ಮರಗಳು ಇದ್ವು, ಅದನ್ನೆಲ್ಲ ತೆಗೆದುಹಾಕಿ ನಮ್ಮ ಒಂದು ಸೇವಾ ಕಾರ್ಯದಲ್ಲಿ ಇಷ್ಟು ಸುಂದರವಾದ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಕ್ಕೆ ಸಾಧ್ಯವಾಗ್ತಿದೆ. ಯಾಕಂದ್ರೆ ಈ ದೇವಸ್ಥಾನ ಒಂದೇಳೆ ನಾವು ಇವತ್ತು ಸ್ವಚ್ಛ ಮಾಡಿಲ್ಲ ಅಂದ್ರೆ ಈ ಒಂದು ಜಗದ್ಗುರು ಮೌನೇಶ್ವರ ದೇವಸ್ಥಾನ ಅವನತಿ ಹಂಚಿಗೆ ಬಂದಿದೆ ಅಂತ ಹೇಳ್ತಿದ್ವಿ. ಹಾಗಾಗಿ ಶ್ರಾವಣ ಮಾಸದ ನಿಮಿತ್ತವಾಗಿ ಈ ಒಂದು ದೇವಸ್ಥಾನ ಇಷ್ಟು ಸುಂದರವಾಗಿ ಗೊಳಿಸಿದ್ವಿ. ಗರ್ಭಗುಡಿ ಕೂಡ ಸಂಪೂರ್ಣ ಹಾಳಾಗಿತ್ತು. ಇದರ ಬಾಗಿಲುಗಳನ್ನು ಕೂಡ ಸಿದ್ಧ ಮಾಡಿದ್ವಿ ಮತ್ತು ಗರ್ಭಗುಡಿಯನ್ನು ಕೂಡ ಸ್ವಚ್ಛ ಮಾಡಿದ್ದೀವಿ. ನಿಮ್ಮೆಲ್ಲರ ಪ್ರೀತಿಯ ಸಹಕಾರ ಸದಾಕಾಲ ಇರಲ್ಲ ಅಂತೇಳಿ ರಾಜ್ಯದ ಜನರಲ್ಲಿ ವಿನಂತಿಸ್ಕೊಳ್ತೀನಿ. ನಿಮ್ಮೂರಿನ ದೇವಸ್ಥಾನಗಳ ಸ್ವಚ್ಛತೆ ಇರಬಹುದು, ಬಸ್ ನಿಲ್ದಾಣಗಳಿರ್ಬೋದು ಅಥವಾ ಸಾರ್ವಜನಿಕ ಸ್ಥಳಗಳ ಸ್ವಚ್ಛತೆಗಾಗಿ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ. ಜೈ ಹಿಂದ್, ಜೈ ಅಭಿನಂದನ್. ಸಂಡೇ ಫಾರ್ ಸೋಷಿಯಲ್ ವರ್ಕ್.